ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಇದರ ನಡುವೆಯೇ ಎಸ್ಐಟಿಗೆ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ದೂರು ಸಲ್ಲಿಕೆಯಾಗಿದೆ. ಇನ್ನು ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿರುವ ಆರೋಪ ಕೂಡ ಕೇಳಿಬಂದಿತ್ತು. ಸೌಜನ್ಯ ತಾಯಿ ಕುಸುಮಾವತಿ ತನ್ನ ಪತಿ ಚಂದ್ರಪ್ಪನನ್ನ ಸ್ಲೋ ಪಾಯ್ಸನ್ ನೀಡಿ ಕೊಂದಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ರು. ಇದೀಗ ಕುಸುಮಾವತಿ ಆರೋಪದ ತನಿಖೆಗೆ ಬಗ್ಗೆ ಧರ್ಮಸ್ಥಳ ಗ್ರಾಮಸ್ಥರೇ ದೂರನ್ನ ಸಲ್ಲಿಸಿದ್ದು ತನಿಖೆ ಮಾಡಲು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಾವು ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಮಾತು ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಅದರ ಬಗ್ಗೆ ವಿಚಾರಿಸಬೇಕು, ಅದು ಏನಂತೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಅದಕ್ಕೂ ಇದಕ್ಕೂ ಬೇಕಾಗಿ ನಾವು SITಗೆ ದೂರನ್ನು ನೀಡಿದ್ದೇವೆ. ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ